ಕುರ್ಚಿ ಕದನ ಒಂದ್ ಕಡೆ ಆದ್ರೆ, ಯಾವ ಕದನನೂ ಇಲ್ಲ. ಇನ್ನೊಂದ್ ಕಡೆ ಮಹದೇವಪ್ಪ ಅವರು ಮತ್ತೆ ದಲಿತ ಸಿಎಂ ಅವರ ಒಂದು ಇದನ್ನ ದಾಳವನ್ನು ಉಳಿಸಿದ್ದಾರೆ. ದಲಿತ ಸಿಎಂ ಯಾಕೆ ಆಗ್ಬಾರ್ದು ಅನ್ನೋದು. ಮತ್ತೆ ದಲಿತರಲ್ಲಿ ಎಲ್ಲರಿಗಿಂತ ಒಳ್ಳೆ ನಾಯಕರು ಇದ್ದಾರೆ, ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಹದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ. ಅಲ್ಲ ರೀ, ನೋಡಿ, ಜನಸಮುದಾಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕೆಲವರು ಅವರವರ ಲೀಡರ್ಸ್ ಅಂತ ಆರಿಸ್ಕೊಳ್ತಾರೆ ಜನ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ. ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಆದರೆ ಹೈಕಮಾಂಡ್ನವರು ಅದನ್ನೆಲ್ಲ ನೋಡಿ ತೀರ್ಮಾನಗಳು ತಗೊಳ್ತಾರೆ ಸಂದರ್ಭದಲ್ಲಿ. ಈಗ ಸಂದರ್ಭ ಇದೆ ಅಂತ ನನಗೇನು ಅನಿಸಲ್ಲ. ಅಲ್ಲ ಸರ್, ಈಗ ಒಂದು ವೇಳೆ ಮುಖ್ಯಮಂತ್ರಿ ಚೇಂಜ್ ಆಗುವಂತಿದ್ರೆ ಇದು ದಲಿತ ಸಿಎಂ ಆಗಬೇಕು ಅಂತ ನಿಮ್ಮ ಒತ್ತಾಯ ಇರುತ್ತೆ. ಅಲ್ಲ, ಈಗಾದರೆ ಚರ್ಚೆನೇ ಇಲ್ವಲ್ಲ. ಆದರೆ ಅಂತ ಚರ್ಚೆ ಆದರೆ ಪ್ರಶ್ನೆ ಅಲ್ಲ, ಚರ್ಚೆ ಇಲ್ಲ. ಈಗ ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನಾವು ಆಡಳಿತದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಡೆವಲಪ್ಮೆಂಟ್ಗಳಾಗ್ತದೆ ಆಗ ನೋಡೋಣಂತೆ.